students, welcome to the Department of Collegiate and Technical Education. As a part of learning management system, today we are going to take class of first year students on the subject IT skill with the subject code 20CS01P. Today's session we are going to discuss session 1 of unit 1, that is introduction to the basic of coding. In today's session, we are going to discuss these topics like definition of computer, computer system, functional units and programming language. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಇಷ್ಟು ಟಾಪಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ IT ಸ್ಕಿಲ್ ಅಲ್ಲಿ ಓವರ್ ಆಲ್ 5 ಮಿನಿಟ್ಸ್ ಇದೆ. ಅದರಲ್ಲಿ ನಾವು ಮೊದಲನೇ ಯೂನಿಟ್ ನ ಡಿಸ್ಕಸ್ ಮಾಡ್ತಿದ್ದೀವಿ, ಇಂಟ್ರೊಡಕ್ಷನ್ ಟು ದ ಬೇಸಿಕ್ಸ್ ಆಫ್ ಕೋಡಿಂಗ್. ಅದರಲ್ಲಿ ಫಸ್ಟ್ ಸೆಷನ್ ಅಲ್ಲಿ ಇಷ್ಟು ಕಂಟೆಂಟ್ ನ ನಾವು ಇವತ್ತು ಕಲಿಯೋಣ. ಓಕೆ. So what is computer? A computer is an electronic device that accepts binary input data, processing it according to a program stored in its memory and produces the output or results. Okay, computer is an electronic device, so it accepts the data and processes the data and gives the accurate results as an output. Okay. So this is a block diagram of computer system. So this computer system consists of input device, memory, CPU and output devices. So we can also call these are the functional units of a computer. So ಇದರಲ್ಲಿ ನಾವು ಓವರಾಲ್ ಆಗಿ 5 ಯೂನಿಟ್ಸ್ ಗಳನ್ನ ನೋಡಬಹುದು. ಒಂದು ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, ALU and CU. ALU is nothing but arithmetic logic unit and CU is nothing but control unit. ಸೊ ಈ ಒಂದು ಡಯಾಗ್ರಾಮ್ ಅಲ್ಲಿ ಕಂಪ್ಯೂಟರ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನಾವು ನೋಡೋಣ. ಓಕೆ. ಸೊ ಇನ್ಪುಟ್ ಡಿವೈಸಸ್. ಸೊ ನಾವು ಈ ಡಿವೈಸಸ್ ನ ಯೂಸ್ ಮಾಡಿಕೊಂಡು ಕಂಪ್ಯೂಟರ್ಗೆ ನಾವು ಇನ್ಪುಟ್ ನ ಕೊಡ್ತಾ ಇದೀವಿ. ಸೊ ನಾವು ಕೊಟ್ಟಿದ್ದ ಇನ್ಪುಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ಬಂದು ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ, ಸ್ಕ್ಯಾನ್ ಕೋಡ್ ಆಗಿ ಮೆಮೊರಿನಲ್ಲಿ ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ನಾವೇನು ಆಪರೇಷನ್ಸ್ ಹೇಳಿರ್ತೀವೋ, ಇನ್ಸ್ಟ್ರಕ್ಷನ್ಸ್ ಏನ್ ಹೇಳುತ್ತೋ ಆ ಇನ್ಸ್ಟ್ರಕ್ಷನ್ಸ್ ನಮ್ಮ ALU ನಲ್ಲಿ ಹೋಗಿ ಪರ್ಫಾರ್ಮ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ 2 ನಂಬರ್ಸ್ ನ ಆಡ್ ಮಾಡಬೇಕು ಅಂದ್ರೆ ಆ ನಂಬರ್ ಮೆಮೊರಿಯಿಂದ ALU ಗೆ ಫಸ್ಟ್ ಫೆಚ್ ಆಗಬೇಕು. ಸೊ ALU ಏನ್ ಮಾಡುತ್ತೆ, ಆಡಿಷನ್ ಸಬ್ಟ್ರಾಕ್ಷನ್ ಏನ್ ಹೇಳಿರ್ತೀನೋ ಆಪರೇಷನ್ ನ ಪರ್ಫಾರ್ಮ್ ಮಾಡುತ್ತೆ. ಆಪರೇಷನ್ ಪರ್ಫಾರ್ಮ್ ಆದ್ಮೇಲೆ ಫೈನಲಿ ಒಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ನ ವಾಪಸ್ ಅದು ಮೆಮೊರಿಗೆ ಸ್ಟೋರ್ ಮಾಡ್ಬೋದು, ಅಥವಾ ಇಲ್ಲಿ ನಮ್ಮ ಔಟ್ಪುಟ್ ಅಲ್ಲಿ ನೋಡ್ಬೇಕು ಅಂದ್ರೆ ನಮಗೆ ಔಟ್ಪುಟ್ ಡಿವೈಸಸ್ ಮುಖಾಂತರ ನಮಗೆ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಸೊ ಹೀಗೆ ಕಂಪ್ಯೂಟರ್ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಫಸ್ಟ್ ಇನ್ಪುಟ್ ಡಿವೈಸಸ್ ಇಂದ ನಾವು ಡೇಟಾ ಕೊಡ್ತೀವಿ. ನಾವು ಕೊಟ್ಟಿರೋಂತಹ ಡೇಟಾ ಸ್ಕ್ಯಾನ್ ಕೋಡ್ ಆಗಿ ಬಂದು ಮೆಮೊರಿನಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟ್ ಅದು ALU ಗೆ ಯಾವಾಗ ನಾವು ಆಪರೇಷನ್ ಪರ್ಫಾರ್ಮ್ ಮಾಡಬೇಕು ಆ ಟೈಮಲ್ಲಿ ALU ಹೋಗುತ್ತೆ. ALU ನಲ್ಲಿ ಪ್ರತಿಯೊಂದು ಆಪರೇಷನ್ ಪರ್ಫಾರ್ಮ್ ಆಗಿ ಸೊ ಫೈನಲಿ ರಿಸಲ್ಟ್ ನಮ್ಮ ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ. So next we'll see functional units of a computer one by one. So first is input device. So computer accepts encoded information through input unit. The best example for input devices are keyboard, scanner, mouse, etc. So using input devices we are giving data to the computer. So whenever we press a key on the keyboard controller will generate a scan code for that particular key and that scan code will be going to store in a memory. Okay. So best examples keyboard, scanner, mouse, joystick, touch screen, touch pad, etc. ಇದನ್ನೆಲ್ಲ ನಾವು ಇನ್ಪುಟ್ ಡಿವೈಸಸ್ ಆಗಿ ಯೂಸ್ ಮಾಡ್ತೀವಿ. ಮೇನ್ ಆಗಿ ಕಂಪ್ಯೂಟರ್ಗೆ ಬೇಕಾಗಿರುವಂತಹ ಡೇಟಾನ ನಾವು ಇನ್ಪುಟ್ ಡಿವೈಸ್ ಯೂಸ್ ಮಾಡ್ಕೊಂಡೆ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಅದನ್ನ ಇನ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ಈಸ್ ಔಟ್ಪುಟ್ ಡಿವೈಸಸ್ ಆರ್ ಔಟ್ಪುಟ್ ಯೂನಿಟ್. Computer returns the computed results or error messages through output unit. Output devices are monitor, printer, plotter, etc. ಸೊ ಈಗ ಏನು ಆಪರೇಷನ್ ಪರ್ಫಾರ್ಮ್ ಆಯಿತು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸೊ ಬಂದಿರೋಂತಹ ಪ್ರತಿಯೊಂದು ಆಪರೇಷನ್ ಅಥವಾ ನಾವೇನಾದ್ರೂ ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡಿದ್ವಿ ಅಂದ್ರೆ ದಟ್ ವಿಲ್ ಅಪಿಯರ್ ಆನ್ ದಿ ಮಾನಿಟರ್, ರೈಟ್? ಆ ಮಾನಿಟರ್ನ ನಾವಿಲ್ಲಿ ಔಟ್ಪುಟ್ ಡಿವೈಸಸ್ ಅಂತ ಹೇಳ್ತೀವಿ. ಸೊ ನಾವೇನೇ ಪ್ರೆಸ್ ಮಾಡಿದ್ರು ನಮಗೆ ಅಲ್ಲಿ ಕಾಣಿಸ್ತಾ ಇರುತ್ತೆ ಒಂದು ವಿಂಡೋನಲ್ಲಿ. ಆ ವಿಂಡೋನೇ ನಾವು ಮಾನಿಟರ್, ಔಟ್ಪುಟ್ ಡಿವೈಸಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಪ್ರತಿಯೊಂದು ಯಾವುದೇ ಎರರ್ ಮೆಸೇಜ್ ಇರ್ಬೋದು ಅಥವಾ ರಿಸಲ್ಟ್ಸ್ ಇರ್ಬೋದು ಅಥವಾ ನೀವು ಟೈಪ್ ಮಾಡಿರುವಂತಹ ಡೇಟಾ ಇರ್ಬೋದು, ಪ್ರತಿಯೊಂದನ್ನು ನಾವು ಔಟ್ಪುಟ್ ಡಿವೈಸ್ನ ಯೂಸ್ ಮಾಡಿಕೊಂಡು ನೋಡ್ಬೋದು.
ಓಕೆ, ಸೊ ಇದು ಬೆಸ್ಟ್ ಎಕ್ಸಾಂಪಲ್ಸ್ ನೋಡಿ, ಮಾನಿಟರ್ ಆಗಿರುತ್ತೆ, ಪ್ರಿಂಟರ್ಸ್ ಆಗಿರ್ಬೋದು, ಪ್ಲಾಟರ್ಸ್ ಆಗಿರ್ಬೋದು, ಇದೆಲ್ಲ ಔಟ್ಪುಟ್ ಡಿವೈಸಸ್ಗೆ ಎಕ್ಸಾಂಪಲ್. Third unit is memory unit. So memory is a storage device. It is mainly used to store data and instruction. ಸೊ ಮೆಮೊರಿನ ನಾವು ಸ್ಟೋರೇಜ್ ಪರ್ಪಸ್ ಆಗಿ, ಈಗ ನಮ್ಮ ಹ್ಯೂಮನ್ ಅಲ್ಲಿ ನಾವು ಸ್ಟೋರ್ ಮಾಡಬೇಕು ಅಂದ್ರೆ ನಮಗೆ ಬ್ರೈನ್ ಇರುತ್ತೆ ಅಲ್ವಾ, ಅದೇ ರೀತಿ ಕಂಪ್ಯೂಟರ್ ಅಲ್ಲಿ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡಬೇಕು ಅಂದ್ರೆ ಅದಕ್ಕೆ ಮೆಮೊರಿ ಬ್ರೈನ್ ರೀತಿ ವರ್ಕ್ ಆಗುತ್ತೆ. So here there are two types of memory. One is primary memory and second one is secondary memory. So primary memory is also called as main memory and secondary memory is also called as auxiliary memory. So primary memory tumba costly compared to secondary memory, and operating speed is very high compared to the secondary memory, and the cost is also expensive. So this primary memory is volatile in nature and secondary memory is non-volatile in nature. ಏನು volatile ಅಂದ್ರೆ, ಸೊ ಪ್ರೈಮರಿ ಮೆಮೊರಿನ ನಾವು volatile ಅಂತ ಕರಿತೀವಿ. ಸೊ ಇಲ್ಲಿ ನಾವು ಏನು ಡೇಟಾ ಸ್ಟೋರ್ ಮಾಡಿರ್ತೀವೋ ಪವರ್ ಇರೋವರೆಗೂ ಮಾತ್ರ ಆ ಡೇಟಾ ಸ್ಟೋರ್ ಆಗಿರುತ್ತೆ. ಒನ್ಸ್ ಪವರ್ ಏನಾದರೂ ಆಫ್ ಆಯಿತು ಅಂದರೆ, ಸೊ ನಾವು ಏನು ಡೇಟಾ ಇದೆಯೋ ಆ ಮೆಮೊರಿನಲ್ಲಿ ಅಷ್ಟು ಕೂಡ ಏನಾಗುತ್ತೆ, ಲಾಸ್ ಆಗುತ್ತೆ. ಅದೇ ಸೆಕೆಂಡ್ರಿ ಮೆಮೊರಿನಲ್ಲಿ ಹೋದ್ರೆ ಈವನ್ ಪವರ್ ಆಫ್ ಆದರೂ ಕೂಡ ಅಲ್ಲಿ ಮೆಮೊರಿನಲ್ಲಿರುವಂತಹ ಡೇಟಾ ಹಾಗೆ ಇರುತ್ತೆ. ಹಾಗಾಗಿ ಸೆಕೆಂಡ್ರಿ ಮೆಮೊರಿನ ನಾವು ನಾನ್ ವೊಲಾಟೈಲ್ ಇನ್ ನೇಚರ್ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಮೆಮೊರಿ ಇಸ್ RAM and ROM. So RAM stands for random access memory and ROM stands for read only memory. The best example for secondary memories are hard disk, pen drive, CD, DVD, etc. Okay, so these are the two types of memory. The fourth unit is CPU. Full form is Central Processing Unit. The heart of the computer is called as a CPU, and CPU consists two parts. One is ALU and CU. So ನೋಡಿ ಇಲ್ಲಿ ನಾವು CPU ನ ಹಾರ್ಟ್ ಆಫ್ ದ ಕಂಪ್ಯೂಟರ್ ಅಂತ ಕರಿತಾ ಇದ್ದೀವಿ, ಬಿಕಾಸ್ CPU ಇಲ್ಲ ಅಂದ್ರೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ಹಾಗಾಗಿ ಇದನ್ನ ನಾವು ಕಂಪ್ಯೂಟರ್ ಮೇನ್ ಹಾರ್ಟ್ ಅಂತ ಹೇಳ್ತಾ ಇದೀವಿ. ಸೊ ದಿಸ್ CPU consists of two parts. One is ALU and CU. So ALU stands for Arithmetic Logic Unit and CU stands for Control Unit. So ALU ಏನ್ ಮಾಡುತ್ತೆ ಹಾಗಾದ್ರೆ? The name itself indicates that it performs all arithmetic operations and logical operations. So arithmetic operations like addition, subtraction, multiplication, division, etc. ಓಕೆ, ಸೊ ಈಗ ನೋಡಿ ನಾವು ಏನೇ ಪ್ರತಿಯೊಂದು ಆಪರೇಷನ್, ಅರ್ಥಮೆಟಿಕ್ ಆಪರೇಷನ್ ಆಗಿರಲಿ, ಲಾಜಿಕಲ್ ಆಪರೇಷನ್ ಆಗಿರಲಿ, ರಿಲೇಷನ್ ಆಪರೇಷನ್ ಆಗಿರಲಿ, ಸೊ ಏನು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವ್ಯಾವ ಆಪರೇಷನ್ಸ್ಗಳಿದೆ ಪ್ರತಿಯೊಂದು ಆಪರೇಷನ್ಸ್ ಕೂಡ ALU ಆಗುತ್ತೆ. ಬಿಕಾಸ್ ಈ ALU ಆರ್ಡರ್ಸು, ಕಂಪಾರೇಟರ್ಸು ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿರ್ತಾರೆ. ಹಾಗಾಗಿ ಪ್ರತಿಯೊಂದು ಆಪರೇಷನ್ಸ್ಗಳು ಕೂಡ ಫಂಕ್ಷನ್ಸ್ಗಳೆಲ್ಲ ಆಗುವಂಥದ್ದು ALU. ಸೊ ಆಫ್ಟರ್ ದ ಆಪರೇಷನ್ ರಿಸಲ್ಟ್ ಇಲ್ಲಿರೋ ಯಾವ್ದಾದ್ರು ಒಂದು ರಿಜಿಸ್ಟರ್ ಅಲ್ಲಿ ಸ್ಟೋರ್ ಆಗುತ್ತೆ ಅಥವಾ ಮೇನ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ ಕಂಟ್ರೋಲ್ ಯೂನಿಟ್. ಸೊ ಹೆಸರಲ್ಲೇ ನಮಗೆ ಹೇಳ್ತಾ ಇದೆ ಕಂಟ್ರೋಲ್. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಈಗ ನಮ್ಮಲ್ಲಿ ಟೋಟಲ್ ಓವರ್ ಆಲ್ ಆಗಿ 5 ಯೂನಿಟ್ಸ್ ಇದೆ ಅಂದಾಗ, ಸೊ ರಿಮೈನಿಂಗ್ 4 ಯೂನಿಟ್ಸ್ ಏನ್ ವರ್ಕ್ ಮಾಡ್ತಿದೆ, ಹೇಗೆ ವರ್ಕ್ ಮಾಡ್ತಿದೆ, ಕರೆಕ್ಟ್ ಆಗಿ ಮಾಡ್ತಿದ್ಯಾ ಇಲ್ವಾ ಅಂತ ಅಬ್ಸರ್ವ್ ಮಾಡೋ ಅಂತ ಒಂದು ವರ್ಕ್ ನ ಈ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. Controls all operations of the other units. It establishing cooperation among all devices connected to it. Okay. So next is computer program. So what is program? So program is nothing but a set of instructions. ಸೊ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಆರ್ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳನ್ನ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಅಂಡ್ ಕಂಪ್ಯೂಟರ್ ವರ್ಕ್ಸ್ ಆನ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಕಾಲ್ಡ್ ಕಂಪ್ಯೂಟರ್ ಪ್ರೋಗ್ರಾಮ್ ವಿಚ್ ಸ್ಪೆಸಿಫೈ ದ ವೇ ಟು ಕ್ಯಾರಿ ಔಟ್ ಎ ಸ್ಪೆಸಿಫಿಕ್ ಟಾಸ್ಕ್. ಸೊ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ಗಳು, ಸೊ ನಾವು ಏನಕ್ಕೆ ಇನ್ಸ್ಟ್ರಕ್ಷನ್ಸ್ ರೆಡಿ ಮಾಡಿರ್ತೀವಿ ಅಂದರೆ ನಮ್ಮ ಒಂದು ಇಂಟೆನ್ಷನ್ ಇರುತ್ತೆ, ಒಂದು ಟಾಸ್ಕ್ ಇರುತ್ತೆ, ಪರ್ಟಿಕ್ಯುಲರ್ ಟಾಸ್ಕ್ನ ಮಾಡಬೇಕು ಅಂದರೆ ಆ ಇನ್ಸ್ಟ್ರಕ್ಷನ್ಸ್ಗಳನ್ನ ನಾವು ಫಸ್ಟ್ ಯಾವ್ದ್ಯಾವ್ದು ಆಗಬೇಕು ಅಂತ ನಾವು ಒಂದು ಸೀಕ್ವೆನ್ಷಿಯಲ್ನ ರೆಡಿ ಮಾಡಿರ್ತೀವಿ. ಅಷ್ಟು ಇನ್ಸ್ಟ್ರಕ್ಷನ್ಸ್ ಸೇರಿಸಿ ಒಂದು ಕೆಲಸನ ಮಾಡುತ್ತೆ. ಸೊ ಆವಾಗ ನಾವು ಅಷ್ಟು ಇನ್ಸ್ಟ್ರಕ್ಷನ್ಸ್ಗೆ ಓವರ್ ಆಲ್ ಆಗಿ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಫೈನಲಿ ಪ್ರೋಗ್ರಾಮ್ ಈಸ್ ನಥಿಂಗ್ ಬಟ್ ಎ group of instructions that perform a particular task. Okay.
ಸೊ ನೆಕ್ಸ್ಟ್ ವಿಲ್ ಸಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಈಗ ನಮಗೆ ಲ್ಯಾಂಗ್ವೇಜ್ ಅಂದರೆ ಗೊತ್ತು. ಸೊ ನಾರ್ಮಲಿ ನಾವೇನು ಹೇಳ್ತೀವಿ ಲ್ಯಾಂಗ್ವೇಜ್, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತು? ಓಕೆ, ಐ ನೋ ಕನ್ನಡ, ಐ ನೋ ಇಂಗ್ಲೀಷ್, ಐ ನೋ ತೆಲುಗು, ಐ ನೋ ಹಿಂದಿ, ತಮಿಳ್ ಅಂತ ಹೇಳ್ತಿರ್ತೀರ ಅಲ್ವಾ? ಅದೇ ರೀತಿ ಸೊ ನಮ್ಮ ಕಂಪ್ಯೂಟರಲ್ಲೂ ಕೂಡ ಏನಿದೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದೆ. ಸೊ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ, ಸೊ ಈಗ ನಾವು ಏನಾದರೂ ಒಂದು ವರ್ಕ್ನ ಮಾಡಬೇಕು ಅಥವಾ ಏನೋ ಒಂದು ಕೋಡಿಂಗ್ ಮಾಡಬೇಕು ಅಂದಾಗ ನಮ್ಮ ಒಂದು ಕಂಪ್ಯೂಟರ್ ಇಲ್ಲಿ ನಮಗೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗಳು ಸಿಗುತ್ತೆ. ಸೊ ನೀವು ಯಾವ ಲ್ಯಾಂಗ್ವೇಜ್ನ ಯೂಸ್ ಮಾಡ್ಕೊಂಡಾದರೂ ನೀವು ಪ್ರೋಗ್ರಾಮ್ನ ಬರಿಬೋದು. ಅದನ್ನು ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. Okay, so computer programming languages are used to develop the program, means write set of instructions to perform the specific task. The following are classification of programming languages. So here there are three types of programming languages are there. The first one is machine level language. So ಏನು machine level language ಅಂದರೆ, the computer system can understood the data in terms of 0 and 1, hence it is also called as binary language. ಸೊ ನೋಡಿ ಇಲ್ಲಿ binary ಅಂದರೆ 2 ಅಂತ ಮೀನಿಂಗ್. Okay, so binary 2 ಅಂದಾಗ it uses only two numbers, that is 0 and 1. That's why we call it as a binary language. And our computer understand only the binary language. ಸೊ ಈಗ ನಾವು ಟೈಪ್ ಮಾಡೋ ಅಂಥದ್ದು ಇಂಗ್ಲೀಷಲ್ಲಿ ನಾವು ಟೈಪ್ ಮಾಡ್ತೀವಿ. ಸೊ ನಾವು ಟೈಪ್ ಮಾಡಿರೋ ಅಂಥದ್ದನ್ನ ಕೀಬೋರ್ಡ್ ಕಂಟ್ರೋಲರ್ ಏನು ಮಾಡುತ್ತೆ, ಎನ್ಕೋಡ್ ಮಾಡಿ 0 1 ಕನ್ವರ್ಟ್ ಮಾಡಿ ನೆಕ್ಸ್ಟ್ ಅದನ್ನು ಆಪರೇಷನ್ಸಿಗೆ ಪಾಸ್ ಮಾಡುತ್ತೆ ಡೇಟಾನ. ಹಾಗಾಗಿ ಕಂಪ್ಯೂಟರಿಗೆ 0 ಮತ್ತು 1 ಬಿಟ್ಟರೆ ಬೇರೆ ಏನೂ ಕೂಡ ಅರ್ಥ ಆಗೋದಿಲ್ಲ. ಸೊ ನಾವು ಯಾವುದೇ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟರು ಆ ಟ್ರಾನ್ಸ್ಲೇಟರ್ ಅದನ್ನು 0 ಮತ್ತು 1 ಆಗಿ ಕನ್ವರ್ಟ್ ಮಾಡಿ ನೆಕ್ಸ್ಟು ಆಪರೇಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಕಂಪ್ಯೂಟರಿಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿದ್ರೆ ನಾವು ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಬೇಕು ಅಥವಾ ಬೈನರಿ ಲ್ಯಾಂಗ್ವೇಜ್ ಅಂತ ಹೇಳಬೇಕು. ಇದರಲ್ಲಿ ಓನ್ಲಿ 2 ನಂಬರ್ಸ್ ಮಾತ್ರ ಇರುತ್ತೆ, ಒಂದು 0 ಇನ್ನೊಂದು 1. ಓಕೆ, so we'll see the second type of language, that is assembly level language. Programs can be written using symbolic code. So in assembly language, we are writing a program or we are writing an instruction with the help of symbolic codes. We'll see one example. Add A comma B. Here add is called as a opcode, that is operational code, and A, B are the operands. A, B are the memory locations. ಈ ಒಂದು ಎಕ್ಸಾಂಪಲ್ ಅಲ್ಲಿ ಆಡ್ನ ನಾವು ಆಪ್ಕೋಡ್ ಅಥವಾ ಆಪರೇಷನ್ ಕೋಡ್ ಅಂತ ಹೇಳ್ತೀವಿ. ಎ ಮತ್ತು ಬಿ ಬಂದು ಮೆಮೊರಿ ಅಡ್ರೆಸ್ ಆಗಿರುತ್ತೆ. ಇಲ್ಲಿ ಏನು ಆಪರೇಷನ್ ಆಗುತ್ತೆ ಅಂದರೆ, ದ ಕಂಟೆಂಟ್ ಸ್ಟೋರ್ಡ್ ಇನ್ ಮೆಮೊರಿ ಲೊಕೇಶನ್ ಎ ಈಸ್ ಆಡೆಡ್ ವಿತ್ ದ ಕಂಟೆಂಟ್ ಸ್ಟೋರ್ಡ್ ಇನ್ ಮೆಮೊರಿ ಲೊಕೇಶನ್ ಬಿ and the result is going to stored in the memory location B, because A act as a source and B act as a destination. Okay, next we'll see another example. Move R1 comma R2. Here move is a opcode, R1 and R2 are called as a operands, and R1 and R2 are the registers here. In the above example, A and B are the memory location, and this example R1 and R2 are the register. So what will happen here? In move operation, the content present in the register R1 is moved to register R2. Okay, so these are the example for assembly level language. ಸೊ ಇದನ್ನು ನಾವು ಸಿಂಬೋಲಿಕ್ ಕೋಡ್ಸ್ಗಳಂತ ಹೇಳ್ತೀವಿ. ಇಲ್ಲಿ ಸಿಂಬೋಲಿಕ್ ಕೋಡ್ನ ಯೂಸ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ನ ಬರೆಯೋದ್ರಿಂದ ಸೊ ಸಿಂಬೋಲಿಕ್ ಕೋಡ್ಸ್ ಅಂತ ಆಡ್ ಮೂವ್ಗೆಲ್ಲ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಪ್ರೋಗ್ರಾಮ್ಸ್ ಕ್ಯಾನ್ ಬಿ ರಿಟನ್ ಬೈ ಯೂಸಿಂಗ್ ನ್ಯಾಚುರಲ್ ಲ್ಯಾಂಗ್ವೇಜ್ ಲೈಕ್ ಇಂಗ್ಲಿಷ್. ಹೈ ಲೆವೆಲ್ ಲ್ಯಾಂಗ್ವೇಜಸ್ ಆರ್ ಸಿ ಲ್ಯಾಂಗ್ವೇಜ್, C++, ಜಾವಾ, ಪೈಥಾನ್, C#, ಎಕ್ಸೆಟ್ರಾ. ಸೊ ಈಗ ನೋಡಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ನಾವು ಹೇಗೆ ಮಾಡ್ತೀವಿ ಅಂದರೆ, ಈಗ ನಾವು ಯೂಶ್ವಲಿ ಯೂಸ್ ಮಾಡುವಂಥದ್ದು ಕಂಪ್ಯೂಟರಲ್ಲಿ ಇಂಗ್ಲೀಷ್. ಸೊ ಇಂಗ್ಲೀಷ್ನ ನಾವು ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು, ಬಿಕಾಸ್ ನ್ಯಾಚುರಲ್ ಲ್ಯಾಂಗ್ವೇಜ್. ಅದು ಬಿಟ್ಟರೆ ಸಮ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳಿದೆ, ಯಾವುದು ಸಿ ಇದೆ, C++ ಇದೆ, ಜಾವಾ ಇದೆ, ಪೈಥಾನ್ ಇದೆ, C#, ಈ ರೀತಿ ಡಿಫ್ರೆಂಟ್ ಲ್ಯಾಂಗ್ವೇಜ್ ಇದೆ. ಇದನ್ನೆಲ್ಲನೂ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಈ ಇರೋ 3 ಲ್ಯಾಂಗ್ವೇಜ್, ಫಸ್ಟ್ ಈಸ್ ಮೆಷಿನ್ ಲ್ಯಾಂಗ್ವೇಜ್, ಸೆಕೆಂಡ್ ಒನ್ ಈಸ್ ಅಸೆಂಬ್ಲಿ ಲ್ಯಾಂಗ್ವೇಜ್, ಅಂಡ್ ಥರ್ಡ್ ಒನ್ ಈಸ್ ಹೈ ಲೆವೆಲ್ ಲ್ಯಾಂಗ್ವೇಜ್.
ಇಷ್ಟು ಲ್ಯಾಂಗ್ವೇಜಲ್ಲಿ ಕಂಪ್ಯೂಟರ್ಗೆ ಅರ್ಥ ಆಗೋದು ಓನ್ಲಿ ಒನ್ ಲ್ಯಾಂಗ್ವೇಜ್, ದಟ್ ಈಸ್ ಮೆಷಿನ್ ಲ್ಯಾಂಗ್ವೇಜ್. ಬಟ್ ನೀವು ಈ ಲ್ಯಾಂಗ್ವೇಜಸ್ ಅದರ್ ಲ್ಯಾಂಗ್ವೇಜ್ ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಏನಾದರೂ ನಾವು ಕೋಡಿಂಗ್ ಮಾಡಿದ್ರೆ ನಾವು ಮಾಡಿರೋಂತಹ ಕೋಡು ಟ್ರಾನ್ಸ್ಲೇಟರು ಕನ್ವರ್ಟ್ ಮಾಡುತ್ತೆ. ಹೆಂಗೆ, ಸಪೋಸ್ ಈಗ ನಾನು ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಆ್ಯಡ್ ಎ ಕಮ ಬಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟೆ ಅಂದರೆ ಅದು ಮೆಷಿನ್ಗೆ ಕನ್ವರ್ಟ್ ಆಗಲೇಬೇಕು. ಸೊ ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಟ್ರಾನ್ಸ್ಲೇಟರ್ಗಳಿದೆ, ಟ್ರಾನ್ಸ್ಲೇಟರ್ನ ಯೂಸ್ ಮಾಡಿ ಕನ್ವರ್ಟ್ ಮಾಡಬೇಕು. ಸೊ ಫೈನಲಿ ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ, ನೆಕ್ಸ್ಟ್ ಆಪರೇಷನ್ನು ಪರ್ಫಾರ್ಮ್ ಆಗುತ್ತೆ. Okay, so this is about languages. So now we are in the last part of the session, that is conclusion. So in today's session we have learned about the definition of computer, computer system, functional units and programming languages. So computer is nothing but a electronic device. It accepts the data, process the data and produce a result. The computer system, we have discussed about how the operation is performed. So functional units, there are 5 functional units like input unit, output unit, memory unit, arithmetic logic unit and control unit. And finally, programming language is nothing but a language which we are going to use to develop a program. So here there are 3 types of language: machine language, assembly language and high level language. I hope you all understood the topic very well. Thank you for watching the video.